ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು. ನಮಸ್ಕಾರ, ಎಲ್ರಿಗೂ ಸ್ವಾಗತ. ಮತ್ತೊಂದು ದೆವ್ವದ ಕಥೆಯೊಂದಿಗೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕಥೆನ ಪೂರ್ತಿಯಾಗಿ ಕೇಳಿ, ಆಮೇಲೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಕಥೆ ಆ್ಯಕ್ಚುಲಿ ನಡೆದಿರೋದು ಬಂದ್ಬಿಟ್ಟು ಸೋಮವಾರಪೇಟೆಯ ಗಾರ್ವಾಲೆ ಎಂಬ ಒಂದು ಊರಲ್ಲಿ ಆಗಿರುವಂತಹ ಒಂದು ಘಟನೆ. ಈ ಘಟನೆ ಆ್ಯಕ್ಚುಲಿ ಟ್ರಾವೆಲಿಂಗ್ ಮಾಡುವಾಗ ಆದಂತಹ ಒಂದು ಘಟನೆ. ಈ ಕಥೆನ ನಮಗೆ ಕೊಟ್ಟಿರೋದು ಬಂದ್ಬಿಟ್ಟು ದಿನಕರ್ ಎಂಬುವವರು. ಇವರ ಜೀವನದಲ್ಲೇ ಆದಂತಹ ಘಟನೆನ ಅವರು ನಮಗೆ ತಿಳಿಸ್ಕೊಟ್ಟಿರೋವಂಥದ್ದು. ಇವರು ಮೂಲತಃ ಟ್ರಾವೆಲಿಂಗ್ ಮಾಡೋದಕ್ಕೆ ತುಂಬಾ ಇಷ್ಟಪಡುವಂತಹ ಒಂದು ವ್ಯಕ್ತಿ ಅಂತಲೇ ಹೇಳ್ಬೋದು. ಇವರದೇ ಆದಂತಹ ಒಂದು 2 ವೀಲರ್ ಇದೆ. ಸೊ ಆ ಒಂದು 2 ವೀಲರ್ಗೆ ಎಲ್ಲ ಬೇಕಾಗಿರುವಂತಹ ವ್ಯವಸ್ಥೆನೂ ಕೂಡ ಮಾಡಿಕೊಂಡು ಒಂದು ಊರಿನಿಂದ ಮತ್ತೊಂದು ಊರಿಗೆ ಇವರು ಟ್ರಾವೆಲ್ ಮಾಡೋದಕ್ಕೆ ತುಂಬಾ ಇಷ್ಟಪಡುವಂತಹ ವ್ಯಕ್ತಿ ಅಂತ ಇವರು ನಮಗೆ ತಿಳಿಸ್ಕೊಟ್ಟಿರೋ ಅಂಥದ್ದು. ಇವರ ಜೀವನದಲ್ಲಿ ಆದಂತಹ ಒಂದು ಘಟನೆನ ಕೂಡ ಹೇಳಿರುವಂಥದ್ದು. ಇವರ 2 ವೀಲರ್ನ ಎತ್ಕೊಂಡು ಅದೇ ಸೋಮವಾರಪೇಟೆ ಆ ಒಂದು ಊರಿಗೆ ಹೋಗುವಾಗ, ಅಂದರೆ ತಲುಪುವಾಗ ಆದಂತಹ ಒಂದು ಘಟನೆ. ಇವರು ಮೂಲತಃ ಬಂದು ಐಹೊಳೆಯವರು, ಅಂದರೆ ಈ ಒಂದು ಬಾದಾಮಿ ಇದೆಯಲ್ಲ, ಸೊ ಆ ಒಂದು ಊರಿನವರು. ಅವರು ಬೈಕ್ನ ಎತ್ಕೊಂಡು ಹೀಗೆ ಕರ್ನಾಟಕನ ಒಂದೊಮ್ಮೆ ಸುತ್ತಾಕೊಂಬರೋಣ ಅಂತ ಹೇಳಿ ಅವರ 2 ವೀಲರ್ನಲ್ಲೇ ಬಂದಿರೋವಂಥದ್ದು. ಬಂದಾಗ ಆದಂತಹ ಒಂದು ಘಟನೆ ಇದು. ಇವರ ಬೈಕ್ನ ಎತ್ಕೊಂಡು ಒಬ್ಬರೇ ಸೋಲೋ ಟ್ರಾವೆಲರ್ ಆಗಿದ್ದ ಕಾರಣ ಅಲ್ಲಿರುವಂತಹ ನೇಚರ್ನ ಎಕ್ಸ್ಪ್ಲೋರ್ ಮಾಡ್ತಾ ಗಾಡಿನ ಓಡಿಸ್ಕೊಂಡು ಹೋಗ್ತಾ ಇರುವಂತಹ ವ್ಯಕ್ತಿ. ಹೀಗೆ ಓಡಿಸ್ತಾ ಒಂದು ಕಡೆ ಗಾಡಿನ ಹೇಗಿದ್ರು ಸಿಟಿ ಹತ್ರ ಬರ್ತಿದೆ ಸೋಮವಾರಪೇಟೆ. ಅಲ್ಲಿ ಹೋಗಿ ಒಂದು ಕಡೆ ಎಲ್ಲರೂ ನಿಲ್ಲಿಸ್ಬಿಟ್ಟು ಟೆಂಟ್ ಹಾಕೋದಕ್ಕೆ ಅವಕಾಶ ಸಿಗುತ್ತಾ ಅಂತ ಹೇಳಿ ಕೇಳಿ ನೋಡೋದಕ್ಕೆ ಎಲ್ಲ ತರಹದ ಸಿದ್ಧತೆನ ಮಾಡಿಕೊಂಡು ಹೋಗ್ತಿರ್ಬೇಕಾದ್ರೆ ಇವರಿಗೆ ಈ ಒಂದು ಗಾರ್ವಾಲೆ ಎಂಬ ಒಂದು ಊರಿನಲ್ಲಿನೇ ಒಂದು ಜಾಗ ಸಿಗುತ್ತೆ. ಆ ಒಂದು ಜಾಗದಲ್ಲಿ ಟೆಂಟ್ ಆಗೋದಕ್ಕೆ ಸುಲಭವಾಗಿರುತ್ತೆ. ಯಾಕೆ ಅಂತಂದರೆ ಲೈಟ್ ಬೆಳಕು ಕೂಡ ಅಲ್ಲಿರುತ್ತೆ. ಹಾಗೆ ಒಂಥರ ಗ್ರೌಂಡ್ ಅಂತಲೇ ಹೇಳ್ಬೋದು, ಅಂದರೆ ಖಾಲಿ ಜಾಗ ಅಂತಲೇ ಹೇಳ್ಬೋದು. ಅಷ್ಟಾಗಿ ಯಾರು ಕೂಡ ಓಡಾಡೋದಿಲ್ಲ ಅಲ್ಲಿ. ಆದ ಕಾರಣ ಗಾಡಿನ ಅಲ್ಲೇ ಪಕ್ಕಕ್ಕೆ ಹಾಕ್ಬಿಟ್ಟು ಟೆಂಟ್ ಹಾಕೋದಕ್ಕೆ ಶುರು ಮಾಡ್ತಾರೆ. ಒಬ್ಬರೇ ಟೆಂಟ್ ಹೀಗೋ ಮಾಡಿ ಹಾಕಿ ಅವರು ತಂದೆ ಹತ್ರ ಎಲ್ಲ ಸಾಮಾನುಗಳನ್ನೆಲ್ಲ ತಗೊಂಡು ಏನು ಬೇಕಾದಂತಹ ಅಡುಗೆನೂ ಕೂಡ ಮಾಡಿಕೊಂಡು ನಂತರ ಎಲ್ಲನೂ ಎತ್ತಿಟ್ಬಿಟ್ಟು ಹೀಗೆ ಹೋಗಿ ಒಂದು ಸ್ವಲ್ಪ ಸುತ್ತಾಡಿಕೊಂಡು ಜಾಗ ಆ ಕಡೆ ಈ ಕಡೆ ಏನಾದರೂ ಇದೆಯಾ ಅಂತ ಹೇಳಿ ನೋಡ್ಕೊಂಬರ್ತಾ ಕೊನೆಗೆ ಬಂದಮೇಲೆ ಅವ್ರ ಟೆಂಟ್ ಒಳಗಡೆ ಹೋಗಿ ಮಲ್ಕೊಳ್ಳೋ ಮಲ್ಕೊಂಡ್ಮೇಲೆ ಸ್ವಲ್ಪ ಸಮಯ ಕಳೀತಿದ್ದಂಗೆ ಇದ್ದಕ್ಕಿದ್ದಂಗೆ ಅವ್ರಿಗೆ ಚಳಿ ಆಗೋದಕ್ಕೆ ಶುರು ಆಗುತ್ತೆ. ಅಂದರೆ ತುಂಬಾ ಥಂಡಿ ಅನ್ಸೋದಕ್ಕೆ ಶುರು ಆಗುತ್ತೆ. ಅವ್ರು ಅಂದ್ಕೊತಾರೆ ಮೇ ಬಿ ಇದು ಆಚೆ ಕಡೆ ಕ್ಲೈಮೇಟ್ನ ಒಂದು ಹಾವಭಾವ ಇರಬೇಕು, ಅಲ್ಲಿ ವ್ಯತ್ಯಾಸ ಆಗ್ತಿರೋ ಕಾರಣ ಇಲ್ಲಿ ನನಗೆ ತುಂಬಾ ಚಳಿ ಆಗ್ತಿದೆ ಅಂತ ಹೇಳಿ ಅವ್ರು ಅಂದ್ಕೊತಾರೆ. ಅದಾದಮೇಲೆ ಅವರು ಮತ್ತೊಂದು ಕಂಬಳಿನೂ ಕೂಡ ಎತ್ಕೊಂಡು ಹೊಚ್ಕೊಂಡು ಮಲ್ಕೊತಾರೆ. ಬಟ್ ಆದರೂ ಕೂಡ ಅವ್ರಿಗೆ ಇನ್ನೂ ಕೂಡ ತಣ್ಣಗೆ ಆಗೋ ರೀತಿ ಭಾಸವಾಗುತ್ತೆ. ಇಷ್ಟೊಂದು ಚಳಿ ಆಗ್ತಿಲ್ಲ, ಈ ಚಳಿಲಿ ಕಂಬಳಿ ಹೊಚ್ಕೊಂಡ್ರು ಸಾಕಾಗ್ತಿಲ್ಲದ ಅಂತ ಹೇಳಿ ಅವರು ಕೂಡ ಎದ್ದು ಆಚೆ ಬಂದು ಸ್ವಲ್ಪ ಹೊತ್ತು ಬೆಂಕಿ ಕಾಯಿಸ್ಕೊಳ್ಳೋಣ ಅಂತ ಹೇಳಿ ಆಚೆ ಬಂದು ಸುತ್ತಮುತ್ತ ಸೌದೆನ ಹುಡುಕ್ತಾರೆ. ಹಾಗೆ ಹುಡುಕ್ಬಿಟ್ಟು ಒಂದು ಕಡೆ ಹಚ್ಬಿಟ್ಟು ಟೆಂಟ್ನ ಮುಂದೆ ಸ್ವಲ್ಪ ಹೊತ್ತು ಬೆಂಕಿ ಕಾಯಿಸ್ಕೊಳ್ಳೋದಕ್ಕೆ ಕೂತ್ಕೊತಾರೆ. ಹಾಗೆ ಸ್ವಲ್ಪ ಹೊತ್ತು ಕಾಯಿಸ್ಕೊತ ಅವರ ಹಿಂದೆ ಯಾರೋ ಓಡಾಡಿದ ರೀತಿಯಲ್ಲಿ ಅವರಿಗೆ ಭಾಸವಾಗುತ್ತೆ. ನಂತರ ಇಲ್ಲನ್ನ ಬಿಟ್ಟು ಯಾರೂ ಇಲ್ವಲ್ಲ, ಮೇ ಬಿ ಯಾವುದೋ ಒಂದು ಪಕ್ಷಿ ಹಾರಿ ಹೋಗಿರಬೇಕು ಅಂತ ಹೇಳಿ ಅವರು ಕೂಡ ಸುಮ್ಮನೆ ಆಗ್ತಾರೆ. ಮತ್ತೊಮ್ಮೆ ಹಿಂದೆಗಡೆಯಿಂದ ಯಾರೋ ಅವರ ಹತ್ರ ನಡ್ಕೊಂಬರೋ ರೀತಿಯಲ್ಲಿ ಅವರಿಗೆ ಭಾಸವಾಗುತ್ತೆ. ಅವರು ಸಡನ್ನಾಗಿ ಹಿಂದೆ ತಿರುಗಿ ನೋಡಿದಾಗ ಅವರಿಗೆ ಕಾಣಿಸುವಂಥ ವ್ಯಕ್ತಿ ಏನಿರಲ್ಲ, ಮುಖ ಎಲ್ಲ ಒಂಥರ ಗಾಯಗಳಿಂದಾಗಿ ನಂತರ ಯಾರೋ ಚೆನ್ನಾಗಿ ಹೊಡೆದಿರೋ ರೀತಿಯಲ್ಲೆಲ್ಲ ಆಗಿರೋವಂಥದ್ದು. ಕಣ್ಣಲ್ಲಿ ತುಂಬಾ ರಕ್ತ ಬರ್ತಿರೋ ಥರ ಎಲ್ಲ ಅವರಿಗೆ ಕಾಣಿಸ್ಕೊಳ್ಳುತ್ತೆ. ಅಷ್ಟು ವಿಚಿತ್ರವಾಗಿರುವಂತಹ ಒಂದು ವ್ಯಕ್ತಿನ ಈ ಹಿಂದೆ ಅವರೆಲ್ಲೂ ಕೂಡ ನೋಡಿರಲಿಕ್ಕೆ ಇಲ್ಲ. ಇದನ್ನು ಗಮನಿಸ್ತಾ ಅವರು ಅಲ್ಲಿಂದ ಒಂದೇ ಸಲ ಗಾಬರಿ ಆಗ್ತಾರೆ. ಯಾರು ನೀನು ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ. ನಂತರ ಆ ಕಡೆಯಿಂದ ಒಂದು ವ್ಯಕ್ತಿ ಅವರು ಉತ್ತರನೇ ಕೊಡೋದಿಲ್ಲ, ಸುಮ್ಮನೆ ಆಗಿರ್ತಾರೆ. ನಂತರ ಇವರು ಅಲ್ಲೇ ಬೆಂಕಿ ಕಾಯಿಸ್ತಿದ್ರಲ್ಲ, ಅದರಿಂದ ಒಂದು ಕೊಂಬೆನ ಎತ್ಕೊಂಡು ಯಾರು ನೀನು ಅಂತ ಹೇಳಿ ಹೊಡಿಯೋದಕ್ಕೆ ಹೋಗ್ತಾರೆ ಮುಂದೆ. ಆಗ ಆ ಒಂದು ವ್ಯಕ್ತಿ ಏನಿದಾರಲ್ಲ ಹಿಂದೆಯಿಂದ ಬಂದಿದ್ದು ಅವರು ಇದ್ದಕ್ಕಿದ್ದಂಗೆ
ತುಂಬ ಜೋರಾಗಿ ಓಡೋದಕ್ಕೆ ಶುರು ಮಾಡ್ತಾರೆ. ಇವರು ಎಷ್ಟೇ ಹಿಂದೆ ಹೋದರೂ ಕೂಡ ಅವರು ವೇಗವಾಗಿ ಓಡ್ತಾರೆ. ಇವ್ರ ಕೈಗೆ ಸಿಗೋದೇ ಇಲ್ಲ. ಹೋಗ್ತಾ 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 ಮಾಯ ಹೋಗ್ತಾರೆ. ಅದಾದಮೇಲೆ ಯಾರಿರ್ಬೋದು ಅವರು, ನನಗೆ ಯಾಕೆ ಈ ಥರ ಹಿಂದೆ ಬಂದಿದ್ರಲ್ಲ ಅಂತ ಹೇಳಿ ಇವರು ಕೂಡ ಯೋಚನೆ ಮಾಡಿಕೊಂಡು ಎಲ್ಲಿ ಮತ್ತೆ ಅವ್ರ ಟೆಂಟ್ ಹತ್ರ ವಾಪಸ್ ಬರ್ತಾರೆ. ಬಂದಮೇಲೆ ಆ ಒಂದು ಬೆಂಕಿನ ಹಾರಿಸ್ಬಿಟ್ಟು, ಸರಿ ಈಗ ಹೇಗೋ ಸ್ವಲ್ಪ ಬೆಚ್ಚಗಾಗಿದೆ, ಹೋಗಿ ಮಲ್ಕೊಳ್ಳೋಣ ಅಂತ ಹೇಳಿ ಮತ್ತೊಮ್ಮೆ ಟೆಂಟ್ನಲ್ಲಿ ಹೋಗಿ ಮಲ್ಕೊತಾರೆ. ಮಲ್ಕೊಂಡು ಆದಮೇಲೆ ಯಾವ ಒಂದು ವ್ಯಕ್ತಿನ ಓಡಿಸ್ಕೊಂಡು ಹೋಗಿದ್ರಲ್ಲ ಅವರು ಮತ್ತೆ ಆ ಟೆಂಟ್ ಹತ್ರ ಬಂದು ಒಂಥರ ವಿಚಿತ್ರ ಧ್ವನಿಯಲ್ಲಿ ಇವ್ರಿಗೆ ಹೆದರಿಸೋದಕ್ಕೆ ಶುರು ಮಾಡ್ತಾರೆ. ನಿನ್ನನ್ನು ಬಿಡಲ್ಲ, ಇಲ್ಲಿಂದ ನೀನು ಹೋಗೋದಕ್ಕಾಗಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೆದರಿಸ್ತಾ ಇರ್ತಾರೆ. ಇವರು ಕೂಡ ಕೇಳೋ ಅಷ್ಟು ಕೇಳಿ ನಂತರ ಆಚೆ ಬಂದು ನೋಡಿದ್ರೆ ಶಾಕಿಂಗ್ಲಿ ಅಲ್ಲಿ ಯಾರೂ ಸಹ ಇರೋದಿಲ್ಲ. ಅಂದರೆ ಅಲ್ಲಿ ನಡೆದು ಬಂದಂತಹ ಹೆಜ್ಜೆ ಗುರುತಾಗಲಿ ಅಥವಾ ಓಡಿಸ್ಕೊಂಡು ಹೋಗಿರೋಂಥ ಹೆಜ್ಜೆ ಗುರುತಾಗಲಿ ಏನೂ ಕೂಡ ಸಿಗೋದಿಲ್ಲ ಅವರಿಗೆ. ಇವಾಗಿನ ನಾನು ತಾನೇ ಹೆಜ್ಜೆ ಗುರುತು ಮಾಡಿ ಓಡಿಸ್ಕೊಂಡು ಹೋಗಿದ್ದೆ, ಅದು ಇಲ್ಲ. ಈ ಹಿಂದೆ ಯಾರೋ ಬಂದು ನನ್ನ ಹತ್ರ ಮಾತಾಡ್ದಂಗಿತ್ತು, ಯಾರೋ ಗದರಿಸ್ದಂಗಿತ್ತು. ಇವಾಗ ನೋಡಿದ್ರೆ ಇಲ್ಲಿ ಯಾರೂ ಕಾಣ್ತಿಲ್ಲ. ಇಲ್ಲಿ ಯಾಕೋ ಜಾಗ ಸರಿ ಇಲ್ಲ ಅಂತ ಹೇಳಿ ಪುನಃ ಅವರು ಟೆಂಟ್ನ ಪ್ಯಾಕಪ್ ಮಾಡಿಕೊಂಡು ಅಲ್ಲಿಂದ ಗಾಡಿನ ಶುರು ಮಾಡಿಕೊಂಡು ಹಿಂದೆ ತಿರುಗಿದ ರೀತಿಯಲ್ಲೇ ಮತ್ತೆ ಪುನಃ ಮುಂದಕ್ಕೆ ಅವರ ಪ್ರಯಾಣ ಶುರು ಮಾಡುವಂಥದ್ದು. ಸೊ ಇದು ಆ ಒಂದು ದಿನಕರ್ ಎಂಬುವವರ ಜೀವನದಲ್ಲಿ ಆದಂತಹ ಒಂದು ಸತ್ಯ ಘಟನೆ. ಸೊ ಈ ಥರ ಸೋಲೋ ಟ್ರಾವೆಲ್ ಯಾರಾದರೂ ಮಾಡ್ತೀರಾ ಅಂತಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಎಲ್ಲಂದರಲ್ಲಿ ಹಾಕೋದಕ್ಕೆ ಟೆಂಟ್ನ ಹಾಕೋದಕ್ಕೆ ಹೋಗಬೇಡಿ. ಯಾವುದಾದ್ರು ರೂಮ್ ಸಿಕ್ತು ಅಂದರೆ ಸ್ವಲ್ಪ ಜನ ಓಡಾಡೋಂಥ ಜಾಗಗಳು ಸಿಕ್ಕಿದ್ರು ಅಂತ ಅಂದರೆ ಅಲ್ಲಿ ನೀವು ವಾಸವಾಗಿ ಅಂತ ಹೇಳ್ತಾ ಈ ಒಂದು ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಇನ್ನೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಗುಡ್ ಬೈ ಫ್ರೆಂಡ್ಸ್.